ನಮಸ್ಕಾರ ಗಾಯ್ಸ್. ಸೊ ಇವತ್ತು ನಾನು ಯಕ್ಷಗಾನ ಕಲಿತ ಸನಾತನ ಯಕ್ಷಾಲಯ ಇದರದ್ದು 17th ಇಯರದ್ದು ವಾರ್ಷಿಕೋತ್ಸವ. ಸೊ ತುಂಬ ಗಮ್ಮತ್ತುಂಟು. ನೀವು ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ಸುನಾಯ್ ನಾವೀಗ ಟೌನ್ ಹಾಲಿಗೆ ಬಂದಿದ್ದೇವೆ. ಬನ್ನಿ, ಇಲ್ಲಿ ಎಂತೆಲ್ಲ ಕತೆ ಅಂತ ನೋಡುವ. ಸೊ ಈಗ ನೋಡಿ, ಇಲ್ಲೆಲ್ಲ ತಯಾರಿ ಎಲ್ಲ ಆಗ್ತಾ ಉಂಟು. ಭುವನ್ ಅವರೇ ಇಲ್ಲಿ ಬನ್ನಿ ಅಂತ. ಸೊ ಭುವನ್ ಅವರೇ, ಎಂತ ಆಗ್ತಾ ಉಂಟು ಕೆಲಸ? ಇಲ್ಲಿ ನೀವು ಓಡಬೇಡಿ ಇವರೇ, ಬರೀ ಡೌಗಳಿಂದ. ಸೊ ಸಾರಿ, ಎಂತೆಲ್ಲ ಆಗ್ತುಂಟು? ಎಂತ ಆಗ್ತಿಲ್ಲ, ಮತ್ತೆ ಸೆಕೆ ಆಗ್ತುಂಟು. ಈ ಚಳಿಯಲ್ಲಿ ನಿಮಗೆ ಸೆಕೆ ಅಂತ ಎಂತೆಲ್ಲ ಮಾಡಿದ್ರಿ ಕೆಲಸ? ಮಾಡಲಿಲ್ಲ, ಬೆಳಿಗ್ಗೆ ಬಂದು ಆಚೆ ತಿರ್ತೀವಿ ಸುಮ್ಮನೆ. ದಟ್ ಈಸ್ ದ ಬೆಸ್ಟ್ ವಾರ್. ಇದು ಆಕ್ಚುಲಿ ಚೆನ್ನಾಗಿರೋದು. ಸ್ವಲ್ಪ ಓಡ್ಬೇಕು, ಆಗ ಬಿಸಿ ಇದ್ದೇವೆ ಅಂತ ಫೀಲ್ ಆಗ್ತದೆ. ಎಕ್ಸಾಕ್ಟ್ಲಿ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ನೋಡಿ, ಇಲ್ಲಿ ನಮ್ಮ ವಿಶ್ವಾಸ್ ಕಾವೂರ್ ಇವರು ಹೂವೆಲ್ಲ ಒಟ್ಟು ಮಾಡ್ತಾ ಇದ್ದಾರೆ. ವಿಶ್ವಾಸ್ ಕಾವೂರ್ ಅವರೇ, ನಿಮ್ಮ ಅಭಿಪ್ರಾಯ ತಿಳಿಸಿ. ಖುಷಿ ಕಾಣೆ ಬೇಗ ಬತ್ತೆ, ಖುಷಿ ಬೇಲೆ ಮಂತಂದ್ರೆ ಖುಷಿ ಆಯ್ತು. ಆಮೇಲೆ ಚೂರು ಖುಷಿ ಇವರು ಪ್ರಕಾಶ್ ಪಂಜ ಅಂತೇಳಿ ಬಪ್ಪನಾಡು ಮೇಳದ ಕುಖ್ಯಾತ ಕಲಾವಿದರು ಇವರು. ಸಾರಿ ಈಗ ನಾವು ರಂಗಸ್ಥಳದ ಹತ್ರ ಹೋಗುವ. ಅಲ್ಲಿ ಎಂತೆಲ್ಲ ತಯಾರಿ ಆಗ್ತಾ ಉಂಟು ಅಂತ ನೋಡುವ. ಇದು ಟೌನ್ ಹಾಲ್ನ ರಂಗಸ್ಥಳ, ಇವತ್ತಿನ ರಂಗಸ್ಥಳ. ರಂಗಸ್ಥಳ ಎಲ್ಲ ರೆಡಿ ಆಗ್ತಾ ಉಂಟು. ನಮ್ಮ ಕೌಶಿಕರ್ಣ ಇದ್ದಾರೆ. ಕೌಶಿಕರ್ಣ, ನಿಮ್ಮ ಅಭಿಪ್ರಾಯ ಏನು? ಇಷ್ಟು ದೊಡ್ಡ ವ್ಯವಸ್ಥೆಯನ್ನು ಮಾಡಿ ಇಷ್ಟು ದೊಡ್ಡ ಜೋಡಾಟವನ್ನು ಮಾಡುವುದೇ ಒಂದು ದೊಡ್ಡ ವಿಷಯ. ಅದಕ್ಕೆ ನಾವೆಲ್ಲ ಆಭಾರಿಗಳಾಗಿದ್ದೇವೆ. ನಮ್ಮನ್ನು ಅದರಲ್ಲಿ ಒಂದು ತೊಡಗಿಸಿಕೊಂಡಿದ್ದಾರೆ. ಹಾಗಾಗಿ ನಮಗೆ ತುಂಬ ಖುಷಿ ಉಂಟು. ಎಲ್ಲರೂ ಬನ್ನಿ, ಜಿಂಗಲೆಲ್ಲ ಮಾಡುವ. ಪ್ರಸಿದ್ಧ ಸ್ತ್ರೀ ವೇಷಧಾರಿಗಳಿಬ್ಬರು ಇದ್ದಾರೆ ನಮ್ಮ ಜೊತೆ. ಅವರಿಬ್ಬರದ್ದು ಇವತ್ತು ಪುರುಷ ವೇಷ ಉಂಟು, ಭಾರಿ ಅಪರೂಪ. ನಿಮ್ಮ ಇಬ್ಬರ ಅಭಿಪ್ರಾಯ ಹೇಳಿ. ಇವತ್ತಿಗೆ 17ನೇ ವರ್ಷದ ವಾರ್ಷಿಕೋತ್ಸವ ಸನಾತನ ಯಕ್ಷಾಲಯದ್ದು. ಸೊ ಈ ವರ್ಷ ನಮ್ಗೆ ಏನಾಗಿದೆ ಅಂದರೆ, ನಾವು ಮಾಮೂಲಿ ಶ್ರೀವೇಷ ಮಾಡೋದು, ಈಗ ನಮ್ಗಿಬ್ಬರಿಗೂ ಕೂಡ ವಿಶೇಷ ಸಿಕ್ಕಿದೆ, ವಿಶೇಷ ಆಕರ್ಷಣೆ ವಿಷ್ಣು ವೇಷ. ಸೊ ನೀವೇ ನೋಡಬೇಕು, ಎಂಜಾಯ್ ಮಾಡಬೇಕು. ನಮ್ಮ ಪೈಪೋಟಿ ನೋಡಿ, ಆಯ್ತಾ? ಎಸ್, ಥ್ಯಾಂಕ್ ಯು. ಬಪ್ಪನಾಡು ಮೇಳದ ಶ್ರೀವೇಷಧಾರಿ ಇದ್ದಾರೆ. ಪರಮೇಶ್ವರಣ್ಣ, ಒಂದು ನಿಮ್ಮ ಅಭಿಪ್ರಾಯ ಇಲ್ಲಿ ನಮ್ಮ ಸನಾತನದ ವಾರ್ಷಿಕೋತ್ಸವ? ತುಂಬ ಖುಷಿ ಅನಿಸ್ತದೆ. ಒಂದು ಯಕ್ಷ ಸಂಭ್ರಮ ಅಂತ ಹೇಳ್ಬೋದು ನಮ್ಮದು. ಮತ್ತು ತುಂಬ ವರ್ಷಗಳಿಂದ ನಮ್ಮ ಗುರುಗಳಾದಂತಹ ರಾಕೇಶ್ ಶೈಡ್ಕರ್ ಅವರು ನಡೆಸಿಕೊಂಡು ಬಂದಂಥ ಈ ಸಂಸ್ಥೆ, ಮತ್ತು ಅವರಿಗೆ ಸಹಕಾರಿಗಳಾಗಿರುವಂತಹ ಅದೆಷ್ಟು ಕಲಾವಿದರು, ಕಲಾಭಿಮಾನಿಗಳು, ಇವರೆಲ್ಲರ ಪ್ರೋತ್ಸಾಹ ಹೀಗೆ ಇರಲಿ. ನಮ್ಮದು ಬೆಂಬಲ ಯಾವತ್ತೂ ಉಂಟು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಸ್, ಥ್ಯಾಂಕ್ ಯು. ನಮ್ಮೊಟ್ಟಿಗೆ ಹನುಮಗಿರಿ ಮೇಳದ ಹಾಸ್ಯಗಾರರು ಸೀತಾರಾಮಣ್ಣ ಇದ್ದಾರೆ. ಕನ್ನಡಕ ಆಗ್ತಾರಂತ, ಕನ್ನಡ. ಸೀತಾರಾಮಣ್ಣ, ಇವತ್ತಿನ ಜೋಡಾಟದ ಬಗ್ಗೆ ನಿಮ್ಮೊಂದು ಅಭಿಪ್ರಾಯ ಏನು? ಇದೊಂದು ಅದ್ಭುತವಾದಂಥ ಕಲ್ಪನೆ ರಾಕೇಶ್ ರೈಗಳದ್ದು. ಮತ್ತು ಇಷ್ಟು ಮಕ್ಕಳನ್ನು ಸೇರಿಸಿ ಇಂಥ ಒಂದು ಕಾರ್ಯಕ್ರಮ ಮಾಡೋದು ಅಂತ ಹೇಳಿದ್ರೆ ಇದು ಸಾಮಾನ್ಯದವರೆಲ್ಲ ಸಾಧ್ಯ ಇಲ್ಲ. ನಾವಂತೂ ಕನಸಿನಲ್ಲೂ ಎಣಿಸಲಿಕ್ಕೆ ಸಾಧ್ಯ ಇಲ್ಲ. ಈ ಮಕ್ಕಳನ್ನು ಒಟ್ಟು ಸೇರಿಸು ಅಂತೇಳಿ ಮಂಡೂಕ ತುಲಾಭಾರ ಅಂತೇಳಿ ಒಂದು ಹಿಡಿದಾಗ ಒಂದು ಜಾರಿ ಹೋಗ್ತದೆ. ಅಂಥದ್ರಲ್ಲಿ ಈ ಮಳೆಗಾಲದಲ್ಲಿ ಇಷ್ಟು ಸಮಸ್ಯೆಗಳಿರುವಾಗ ಅದನ್ನೆಲ್ಲ ಬದಿಗಿರಿಸಿ ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡಿದ್ದಕ್ಕೆ ಅವರಿಗೆ ನಾನು ಶರಣು. ಎಲ್ಲ ಮಕ್ಕಳು ಉತ್ತಮ ರೀತಿಯಲ್ಲಿ ಭಾಗವಹಿಸಿ ಇನ್ನು ಮುಂದೆ ಉತ್ತಮ ಕಲಾವಿದರಾಗಿ
ಬೇರೆ ಬೇರೆ ಮೇಳಗಳಲ್ಲಿ ವ್ಯವಸಾಯ ಮಾಡುವಂಥ ಶಕ್ತಿಯನ್ನು ಭಗವಂತನ ಅವರಿಗೆ ಅನುಗ್ರಹಿಸಲಿ ಅಂತ ನಾನು ಕೇಳ್ತೀನಿ. ಧನ್ಯವಾದಗಳು. ನೋಡಿ ಎಲ್ಲ ಸ್ತ್ರೀ ವೇಷಧಾರಿಗಳೆಲ್ಲ ಇಲ್ಲಿ ಒಟ್ಟಾಗಿದ್ದಾರೆ. ಸ್ತ್ರೀ ವೇಷಧಾರಿಗಳ ಸಮಾಗಮ. ಇವರು ಕಾರ್ತಿಕ್ ಗಂಜಿಮಠ ಅಂತೇಳಿ, ಇವರು ಭಾರಿ ಫೇಮಸ್ ಕಾವೂರದ ವಿಶ್ವಾಸರಂತೇಳಿ. ಇವರು ಪರಮೇಶ್ವರ ಗಂಗನಾಡು, ಬಪ್ಪನಾಡು ಮೇಳ, ಪಾವಂಜೆ ಮೇಳ, ಬಪ್ಪನಾಡು ಮೇಳ. ಸೊ ಗೈಸ್ ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಯಕ್ಷಗಾನದ ದೈತ್ಯರಿದ್ದಾರೆ. ಒಬ್ಬೊಬ್ಬರು ಇವರು ಮಹಾದೈತ್ಯರು, ಇವರು ಸಣ್ಣ ಜೀವದ ದೈತ್ಯರು. ಇವರು ಹೌದು, ಭರತ್ರಾಜ್ ಶೆಟ್ಟಿ ಸಿದ್ದಕಟ್ಟೆ ಅಂತ ಹೇಳಿ ಇವರು ಊಟ ಮಾಡ್ತಾ ಇದ್ದಾರೆ ನೋಡಿ. ಇವರೊಬ್ಬರಿದ್ದಾರೆ ನೋಡಿ, ಇವರು ಮಹಾದೈತ್ಯ ದೇಹದಲ್ಲಿ ಮಾತ್ರ. ಹೌದು, ಇವರು ಬಂಡಾಸುರ. ಇನ್ನೊಂದು ಇವರು
ಹೌದು. ನಿಮ್ಮದೆಂತ ಇವರೇ? ನಮ್ಮದು ಶುಕ್ರಾಚಾರ್ಯ. ಶುಕ್ರಾಚಾರ್ಯ ಇವರದ್ದು ಗುರುಗಳು ನೋಡಿ. ಇವತ್ತಿನ ಒಂದು ಕಾರ್ಯಕ್ರಮದ ಬಗ್ಗೆ ಅಭಿಪ್ರಾಯ ಹೇಳಿವರೆ. ಒಳ್ಳೆಯ ಕಾರ್ಯಕ್ರಮ, ಖುಷಿ ಇದೆ. ಇನ್ನು ಕಾರ್ಯಕ್ರಮ ಆದ ನಂತರ ಏನಾಗ್ತದೆ ನೋಡಬೇಕು. ದೇವರಲ್ಲಿ ಪ್ರಾಕ್ಟೀಸ್ ಇದು ಚಂದವಾಗಿ ಮೂಡಿ ಬರಲಿ ಅದು. ಎಸ್, ನಿಮ್ಮದು ಇವರೇ? ಇದು 160 ವಿದ್ಯಾರ್ಥಿಗಳು ಒಟ್ಟಿಗೆ ಸೇರುವುದು. ಅದು ವರ್ಷಕ್ಕೊಮ್ಮೆ ಮಾತ್ರ. ಎಷ್ಟೋ ಕ್ಲಾಸ್ ಇರ್ಬೋದು ಗುರುಗಳಲ್ಲಿ, ಆದರೆ ಅವರವರ ಸ್ಥಳದಲ್ಲಿ ಅವರವರು ವಾರ್ಷಿಕೋತ್ಸವ ಎಲ್ಲ ಮಾಡ್ತಾ ಇರ್ತಾರೆ. ಇದು ಹಾಗಲ್ಲ, ಎಷ್ಟು ಕ್ಲಾಸ್ ಉಂಟು ಎಲ್ಲ ಕಡೆಯವರು ಒಂದೇ ದಿನ ಒಟ್ಟಿಗೆ ಸೇರೋದು ನಮಗೆಲ್ಲ ಹಬ್ಬ. ಆ ವೇಷ ಆಟಕ್ಕಿಂತಲೂ ಇದು ನಮಗೆ ಹಬ್ಬ. ಎಲ್ಲರೂ ಒಟ್ಟಿಗೆ ಸೇರದೆ ಹಬ್ಬ. ಹೌದು. ಸರಿ, ನಿಮ್ಮದು? ಕಾರ್ಯಕ್ರಮ ಇವತ್ತಿದು ಯಶಸ್ವಿಯಾಗಬೇಕಂದ್ರೆ ಪ್ರಾರ್ಥನೆ. ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ಅವರದ್ದೇನಿದ್ರು ರಂಗದಲ್ಲಿ ಅವರ ಪರ್ಫಾರ್ಮೆನ್ಸ್. ಆಲ್ ದ ಬೆಸ್ಟ್. ಸೊ ಈಗ ನಮ್ಮೊಂದಿಗೆ ಮಧ್ವರಾಜ ಅಡಿಗರಿದ್ದಾರೆ. ಇವರು ನಮ್ಮ ಫೇಮಸ್ ಮೊದಲೆಗಾರರು. ಇವರು ಸಕಲ ಕಲ ವಲ್ಲಭ. ಇವರು ಮೊದಲಿಗೆ ಹೊಡೆದ್ರೆ ಸಾಧಾರಣ एक काम कर 200 रुपए दे और 50 रुपए काट ओवर. ನಿಮ್ಮ ಒಂದು ಅಭಿಪ್ರಾಯ ಹೇಳಿ ಇವತ್ತಿನ ಜೋಡಾಟ. ಅಭಿಪ್ರಾಯ ಎಂತ ಹೇಳೋದು ಗೊತ್ತಾಗಲ್ಲ, ತುಂಬ ರೋಜ ಆಗ್ತುಂಟು. ಇವರ ಒಂದು ಅದ್ಭುತ ವೇಷ ನೋಡ್ಲಿಕ್ಕೆ ಬಣ್ಣದ ದೈತ್ಯ ಬಣ್ಣದ ವೇಷದಲ್ಲಿ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಕಲಾವಿದ ಕಾರಣ ನಮಸ್ಕಾರ ಕಾರಣ ನೀನು ಆಲ್ ದ ಬೆಸ್ಟ್. ಇಲ್ಲಿ ನಮ್ಮ ಹಿಮ್ಮೇಳದವರೆಲ್ಲ ಇಲ್ಲಿದ್ದಾರೆ ನೋಡಿ. ಇವರು ಎಲ್ಲಿ ತಿರುಗಿವರೆ? ಇಲ್ಲಿ ಒಬ್ಬರಿದ್ದಾರೆ. ಹಲೋ ಸರ್, ನೀವು ತಿರುಗಿ ಒಮ್ಮೀಜಿ. ಭಾಗವತರು ಏನೋ ಬರಿತಾ ಇದ್ದಾರೆ. ಗೊಂದಲ್ ಭಾಗವತಾರೆ, ಇವತ್ತಿನೊಂದು ಕಾರ್ಯಕ್ರಮದ ಬಗ್ಗೆ ನಿಮ್ಮದೊಂದು ಅಭಿಪ್ರಾಯ ಹೇಳಿ. ಅಲ್ಲಿ ಸತ್ಯ ವ್ಲಾಗ್ ಮಾಡ್ತಂದಿಲ್ಲ ಈ ಜನ ಪನ್ ಪೂಜಾ ತಮ್ಮಾರೆ. ಇವತ್ತಿನೊಂದು ಕಾರ್ಯಕ್ರಮದ ಬಗ್ಗೆ ನಿಮ್ಮದೊಂದು ಅಭಿಪ್ರಾಯ. ಇವತ್ತು ನಾನು ಇದು 3ನೇ ವರ್ಷ, ಇದೇ 3ನೇ ವರ್ಷ ಬರ್ತಾ ಇದ್ದೀನಿ. ತುಂಬ ನಮಗೆ ಸಪೋರ್ಟ್ ಮಾಡಿದವರು
ವಿಶೇಷ. ಸನಾತನ ನಾನು ಮೇಳಕ್ಕೆ ಬರೋದಕ್ಕಿಂತ ಮುಂಚೆ ಸನಾತನದ್ದು ಆ ಯಕ್ಷಗಾನಕ್ಕೆ ಬರ್ತಾ ಇದ್ದೆ. ತುಂಬ ಖುಷಿ ಆಗ್ತದೆ. ಇದೊಂದು ನಮಗೆ ಹಬ್ಬದ ಥರ ಸನಾತನ ಯಕ್ಷಾಲಯದ ವಾರ್ಷಿಕೋತ್ಸವ. ಸೊ ಇನ್ನು ಈಗ ಸ್ಟಾರ್ಟ್ ಆಗ್ತದೆ, ವೇಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಬರಲ್ಲ. ಸೊ ಗಾಯ್ಸ್, ಇವತ್ತು ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ. ನಮ್ಮ ಯಕ್ಷಸಿಂಚನದ ವಿದ್ಯಾರ್ಥಿಗಳು ಬಂದಿದ್ದಾರೆ. ಯಾರೆಕ್ಕಡ ಆಗ್ತದೆ ಇದಕ್ಕೆ ಅಭಿಪ್ರಾಯ ಬೋಂದೇಲ್ ಅಭಿಪ್ರಾಯ ಬನ್ನಿ. ದಟ್ ಈಸ್ ಬೋಂದೇಲ್, ದಿಸ್ ಈಸ್ ಬೋಂದೇಲ್. ಒಂದಿಗೆ ಹನುಮಗಿರಿ ಮೇಳದ ಬಣ್ಣದ ವೇಷಧಾರಿಗಳು ಶ್ರೀ ವಿದ್ಯಾಭೂಷಣ್ ಪಂಜಾಜಿ ಅವರಿದ್ದಾರೆ. ವಿದ್ಯಾಭೂಷಣ್ ಅವರೇ, ನಿಮ್ಮ ಇವತ್ತಿನೊಂದು ಕಾರ್ಯಕ್ರಮದ ಬಗ್ಗೆ ನಿಮ್ಮದೊಂದು ಅಭಿಪ್ರಾಯ ಹೇಳಿ. ಮಕ್ಕಳಿಗೆ ಒಂದು ಪ್ರೋತ್ಸಾಹ ಆಗಿ ನಾವು ಈ ವರ್ಷ ಜೋಡಾಟ ಮಾಡಿದ್ದೇವೆ. ಎಲ್ಲ ಈಗ ಶುರುವಾಗಿದೆ, ಎಲ್ಲ ಬಾರಿ ಸಾಂಗವಾಗಿ ನೆರವೇರ್ತಾ ಉಂಟು. ನೋಡ ಇನ್ನು ಮುಂದಕ್ಕೆ ಇನ್ನೂ ಪೈಪೋಟಿ ಇರ್ಬೋದು, ಕಾದು ನೋಡ್ಬೇಕಷ್ಟೇ. ಗೈಸ್, ಈಗ ನನ್ನದು ಮೇಕಪ್ ಆಯಿತು, ನನ್ನದು ವೇಷ ಹೋಗ್ಲಿಕ್ಕುಂಟು. ಈಗ ಭಯಂಕರ ಸೆಕೆ ಜೋರುಂಟು ಇಲ್ಲಿ. ರಕ್ಷೆಬೋದೆಂದು ವರವಿತ್ತಳು ಮುದವೇ ಮಗಾದೇವಿಗೆ ವರವನಿತ್ತಳು ಮಗಾದೇವಿ ಕಂದ
ಆಟ ಮುಗೀತು. ಈಗ ಇಲ್ಲಿ ನೋಡಿ ಪ್ಯಾಕಪ್ ಆಗ್ತಾ ಉಂಟು. ಇವರೇ ರೋಹಿತ್ ಉಚ್ಚಿರದವರೇ, ನಿಮ್ಮದೊಂದು ಅಭಿಪ್ರಾಯ ಹೇಳಿ. ಇಲ್ಲಿ ಚಂಡೆ ಹೊಡೆದು ಅಂಗಿ ಚಂಡಿ ಆಯ್ತು ನಿಮ್ಮದು. ಹೌದು, ಎಂತ ಹೇಳ್ತೀರಿ? ನಿನ್ನ ವೇಷ ಉಂಟಲ್ಲ ಸೂಪರ್ ಆಗಿದೆ. ಹೌದಾ? ನನ್ನ ನಾಚಿಕೆ ಮಾಡೋದು ತೆಗೆದಿದ್ದೀವಿ. ನನ್ನದು ಬಂಡಾಸುರ ಅಂತೇಳಿ. ಎಷ್ಟನೇದು? ತುಂಬ ಇತ್ತು. ಲಾಸ್ಟ್ಗಿಂತ ಥ್ಯಾಂಕ್ ಯು ಸೋ ಮಚ್. ಪರಿಶ್ರಮಕ್ಕೆ ದೇವರು ನಿಮಗೆ ಬಿಡ್ತಾನೆ. ನಿಮ್ಮದೊಂದು ಆಶೀರ್ವಾದ. ನಮ್ಮಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಶಾಂತ್ ಹೊಗೆನಾಡ್ರೆ, ನಿಮ್ಮ ಅಭಿಪ್ರಾಯ ಹೇಳಿ ಇವತ್ತಿನ ಕಾರ್ಯಕ್ರಮದ ಬಗ್ಗೆ. ಅಭಿಪ್ರಾಯ ಶಬ್ದ ಬರ್ತಾ ಇಲ್ಲ ಅವರಿಗೆ. ಖುಷಿಯಾಗಿ ಶಬ್ದ ಬರ್ತಾ ಇಲ್ಲ. ಆಯಾಸ ಆಗಿದೆ.